ಮಾತೆಯರಿಗೆ ನಮ್ಮ ಬಾಬು ಜಗಜೀವನರಾಮ್ ಮಾತೆಯ ಪರವಾಗಿ ಪಾದಪೂಜೆಯನ್ನು ಮಾಡಿ ನೆರವೇರಿಸಿಕೊಟ್ಟಿದ್ದಾರೆ. ಬಹಳ ವಿಜೃಂಭಣೆಯಿಂದ ಪಾದಪೂಜೆ ಮಾಡಿರ್ತಕ್ಕಂಥ ಮಾತೆಯರಿಗೆ ನಮ್ಮ ಸಮುದಾಯ ಪರವಾಗಿ ಧನ್ಯವಾದಗಳು. ಆನೇಕಲ್ ತಾಲೂಕಿನಲ್ಲಿ ನೆಕ್ಸ್ಟ್ MLA ಆಗಿ ನಮ್ಮ ಅಣ್ಣವ್ರು ಇಲ್ಲಿಗೆ ಬರಬೇಕು. ಈ ಮೂಲಕ ನಾನು ಮಾದರ್ ಚೆನ್ನೈ ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಈ ತಾಲೂಕಿನಲ್ಲಿ ಎಲ್ಲ ರೀತಿಯಾದಂಥ ಸಮಗ್ರವಾದಂಥ ಅಭಿವೃದ್ಧಿಯನ್ನು ಮಾಡಿ ಸುಮಾರು 20 ವರ್ಷಗಳ ಕಾಲ ತನ್ನ ಒಂದು ಕೀರ್ತಿಯನ್ನು ಮೆರೆದಿರ್ತಕ್ಕಂಥ ನಮ್ಮ ನಾರಾಯಣ ಸ್ವಾಮಿ ಅವರು ಅವ್ರಿಗೇನೋ ಈ ಸ್ಥಾನ ಎಲ್ಲ ಅಲಂಕರಿಸಿದ್ರು, ತುಂಬ ದೊಡ್ಡ ಸ್ಥಾನಗಳೆಲ್ಲ ಅಲಂಕರಿಸಿದ್ದಾರೆ. ಈ ಮೂಲಕ ನಾನು ಕೇಳೋದೇನೆಂದರೆ ತಮ್ಮ BJPಯ ವಕ್ತಾರರಲ್ಲಿ ಅಥವಾ ಈ ಮೂಲಕ ರಾಜ್ಯದ ನಾಯಕರಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರು ಆನೇಕಲ್ಲಲ್ಲಿ ಮುಂದಿನ ಅಭ್ಯರ್ಥಿಯಾಗಿ MLA ಗೆಲ್ಲೋದಂತೂ ಖಚಿತ. ನಿಮ್ಮೆಲ್ಲರಿಗೂ ಉಚಿತವಾದಂಥ ಸೇವೆ ನಾರಾಯಣ ಸ್ವಾಮಿ ಅವರು ಕೊಡ್ತಾರೆ ಅಂತ ನಾನು ಭಾವಿಸ್ತಾ ನನ್ನ 2 ಮಾತುಗಳನ್ನು ಆಡ್ಕೊಂಡು ರಾಜ್ಯದಲ್ಲಿ ಒಂದು ತಾರ್ಕಿಕ ಅಂತ್ಯ ಕಾಣೋದಕ್ಕೆ ಕಾರಣಕರ್ತರಾದವಂಥವರು ಇಬ್ಬರು ಇಲ್ಲಿದ್ದಾರೆ. ಹಾಗಾಗಿ ಕರ್ನಾಟಕದ ಇಡೀ ಸಮಸ್ತ ಮಾದಿಗ ಸಮುದಾಯ ಅದು ಇರೋವರೆಗೂ ಎಷ್ಟು ವರ್ಷ ಕಾಲ ಈ ಭೂಮಿಯ ಮೇಲೆ ಕರ್ನಾಟಕದಲ್ಲಿ ಮಾದಿಗರು ಇರ್ತಾರೋ ಅಷ್ಟು ವರ್ಷ ಕೂಡ ನಾವು ಅವ್ರನ್ನ ತಿಳ್ಕೋಬೇಕು. ಯಾಕಂದರೆ 1975ರಲ್ಲಿ ಬಂದಂಥ ಆವನೂರು ಆಯೋಗದ ವರದಿಯಲ್ಲೇ 57%ಗಿಂತ ಹೆಚ್ಚು ಮಾದಿಗರಿದ್ದಾರೆ ಅಂತೇಳಿ ವರದಿ ಬಂದಿತ್ತು. ಆ ನಂತರ ಬಂದಂತಹ ಎಲ್ಲ ವರದಿಗಳು, ಸದಾಶಿವ ಆಯೋಗದ ವರದಿ ಆಗ್ಬೋದು, ಕಾಂತರಾಜ್ ಆಯೋಗದ ವರದಿ ಆಗ್ಬೋದು, ಅದು ಅಧಿಕೃತವಾಗಿ ಬಿಡುಗಡೆ ಆಗಲಿಲ್ಲ ಅಂದರೂ ಅನಧಿಕೃತವಾಗಿ ಬಂದಂಥ ಅಂಕಿಅಂಶಗಳ ಪ್ರಕಾರ, ಆ ನಂತರ ಬಂದಂಥ ನಾಗಮೋಹನ್ ದಾಸ್ ವರದಿ ಆಗ್ಬೋದು, ಎಲ್ಲ ವರದಿಗಳು ಕೂಡ ಮಾದಿಗರು ಜಾಸ್ತಿ ಇದ್ದಾರೆ ಅಂದರೂ ಕೂಡ ಅವರಿಗೆ ಸಾಮಾಜಿಕ ನ್ಯಾಯ ಸಿಗಲಿಲ್ಲ. ಒಟ್ಟು ಅವಕಾಶಗಳಲ್ಲಿ ಭಾಳ ಕಡಿಮೆ ಅವಕಾಶಗಳು ಜನಸಂಖ್ಯೆಗೆ ಅನುಗುಣವಾಗಿ ಸಿಗಲಿಲ್ಲ ಅವರಿಗೆ. ಹಂಗಂತೇಳಿ ಪ್ರಾರಂಭವಾದಂಥ ಹೋರಾಟ ಅದನ್ನು ಒಂದು ತಾರ್ಕಿಕ ಅಂತ್ಯ ಕಾಣಿಸೋದ್ರ ಮೂಲಕ 6% ರಿಸರ್ವೇಷನ್ ಸಿಗೋದ್ರಲ್ಲಿ ತಮ್ಮ ಅದ್ಭುತವಾದಂತಹ ಕೆಲಸವನ್ನು ಮಾಡಿದಂತಹ ಇಬ್ಬರಿಗೂ ಸಹ ನಾವು ಚಿರಋಣಿಯಾಗಿರಬೇಕು. ನಮ್ಮ ಕೇಂದ್ರ ಮಾಜಿ ಸಚಿವರಾದ ನಾರಾಯಣಸ್ವಾಮಿ ಅವರು ಇವತ್ತು ಎಷ್ಟೋ ಜನ ನಮ್ಮ ಸಮುದಾಯನ ಪ್ರತಿನಿಧಿಸಿದ್ದಾರೆ. ಆದರೆ ಅವರು ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ, ಅವ್ರ ಬದುಕೋಕ್ಕೆ ಸಂಬಂಧಪಟ್ಟಂಗೆ ಅವ್ರದಿನ ರಾಜಕೀಯ ಉದ್ದೇಶಗಳಿಗೋಸ್ಕರ ದುಡಿತಾ ಇದ್ರು. ಆದರೆ ಇವತ್ತು ರಾಜಕೀಯವನ್ನು ಪಕ್ಕಕ್ಕಿಟ್ಟು ಸಮುದಾಯವನ್ನು ಸಹ ಪ್ರೇರೇಪಣೆ ಮಾಡೋದ್ರ ಮುಖಾಂತರ ಅವರು ಸಾರ್ವಜನಿಕ ಜೀವನದಲ್ಲಿ ಎಲ್ಲರಿಗೂ ಸಮಾನವಾಗಿ ಬದುಕಬೇಕಾದಕ್ಕೋಸ್ಕರ ಅವರ ಕುಟುಂಬನೇ ಇವತ್ತು ನಮ್ಮ ನಾಡಿಗೋಸ್ಕರ, ನಮ್ಮ ಜನಾಂಗಕ್ಕೋಸ್ಕರ ದುಡಿತಾ ಇದೆ. ದೃಷ್ಟಿಕೋನದಿಂದ ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ನಮ್ಮ ಅತ್ತಿಬೆಲೆಯಲ್ಲಿ ಹಿಂದೂ ಸಮಾಜೋತ್ಸವ ಮಾಡೋ ಅಂಥ ಸೌಭಾಗ್ಯ ಸಿಕ್ಕಿದೆ. ಇದಕ್ಕೆ ತಾವೆಲ್ಲ ಸಾಕ್ಷಿಭೂತರಾಗಿ ನಾವೆಲ್ಲ ಇರೋದು ಸಮುದಾಯದ ಪ್ರಮುಖರು, ಸ್ವಾಮೀಜಿಗಳು, ಅಣ್ಣ ಅವರು ಮತ್ತು ಎಲ್ಲ ತಾಲೂಕಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಬಂಧು ಮಿತ್ರರಿಗೆ ಮತ್ತು ಎಲ್ಲ ಊರಿನ ಜನತೆಗೆ ಈ ಮೂಲಕ ಒಂದು ನಮಸ್ಕಾರಗಳನ್ನ ತಿಳಿಸುತ್ತೇನೆ. ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಕರ್ನಾಟಕದ ದಲಿತ ವರ್ಗಗಳ ಒಂದು ಅಸ್ಮಿತೆಯಾಗಿ ಹೊರಹೊಮ್ಮಿದ್ದಾರೆ. ಅದು ನಮ್ಮೆಲ್ರಿಗೂ ಹೆಮ್ಮೆ ಪಡುವಂಥ ವಿಷಯ. ಇವತ್ತು ಪರಿಶಿಷ್ಟ ಜಾತಿಯ ಎಲ್ಲ ಅಸ್ಪೃಶ್ಯ ಸಮಾಜಗಳಿಗೆ ಯಾವುದೇ ಸರ್ಕಾರ ಇರ್ಬೋದು, ಪಕ್ಷಾತೀತವಾಗಿ ಒಂದು ನ್ಯಾಯ ದೊರಕಬೇಕು, ಅವ್ರಿಗೆ ಸವಲತ್ತುಗಳು ದೊರಕಬೇಕು ಅಂದರೆ ಎಲ್ಲಗಿಂತ ಮುಂಚೆ ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಮುಂಚೂಣಿನಲ್ಲಿರ್ತಾರೆ. ಅವ್ರಿಗೆ ಯಾವ ಪಕ್ಷ ಭೇದನೂ ಇಲ್ಲ. ನಮಗೆ ನ್ಯಾಯ ಕೊಡಿಸೋವಂಥ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಮೊದಲು ಮೂಡಿ ಬರುವ ಧ್ವನಿ ಯಾರ್ದು ಅಂದರೆ ಅದು ನಮ್ಮ ಪರಮಪೂಜ್ಯ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳದ್ದು. ಶಿವಶರಣ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಮಠ ಚಿತ್ರದುರ್ಗದಲ್ಲಿದೆ. ಅದರ ಮಠಾಧೀಶರಾಗಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ರಾಜ್ಯಾದ್ಯಂತ ಸಮಾಜವನ್ನು ಜಾಗೃತಿ ಮಾಡುವ ದಿಕ್ಕಿನಲ್ಲಿ ಸಮಾಜದ ಬಂಧುಗಳು ಎಲ್ಲಿ ಕರೀತಾರೆ, ಎಲ್ಲಿ ಅವಶ್ಯಕತೆ ಇದೆ, ಈ ದಿಕ್ಕಿನಲ್ಲಿ ಸ್ವಾಮೀಜಿಗಳು ಇಡೀ ರಾಜ್ಯದ ಪರ್ಯಟನೆ ಮಾಡ್ತಾರೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಮುದಾಯದ ಕೇಂದ್ರ ಬಿಂದು ಒಂದು ವಿಶ್ವವಿಖ್ಯಾತ ಒಂದು ಮಾದಿಗರ ಮಠ ಇದೆ ಅಂತ ಹೇಳಿದ್ರೆ ಚಿತ್ರದುರ್ಗ ಇದೆ ಅಂಥೇಳಿ ಈ ರಾಷ್ಟ್ರದ ರಾಜಕಾರಣಿಗಳಿಗೆ ಬಹುಶಃ ಯಾವುದೇ ಒಂದು ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಚಿತ್ರದುರ್ಗಕ್ಕೆ ಭೇಟಿ ನೀಡ್ತಾರೆ. ಮಾದಾರ ಚೆನ್ನಯ್ಯ ಪೀಠದ ಆ ಪೀಠಕ್ಕೆ ಆಗಮಿಸಿ ಮಾದಾರ ಚೆನ್ನಯ್ಯನವರ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯಗಳನ್ನು
ಪ್ರಾರಂಭ ಮಾಡ್ತಾರೆ. ಬಹುಶಃ ಅನೇಕ ಮಠಗಳಿದೆ, ಅಸ್ಪೃಶ್ಯ ಮಠಗಳು ಅಥವಾ ದಲಿತ ಮಠಗಳು ಭಾಳಷ್ಟು ಇದೆ. ಆದರೆ ಮಾದರ ಚೆನ್ನಯ್ಯನವರು ಇತರೆ ಮೇಲ್ವರ್ಗದ ಮಠಗಳ ಮಠಾಧೀಶರ ಜೊತೆಯಲ್ಲಿರ್ತಕ್ಕಂಥ ಸಂಬಂಧ, ಸಂಪರ್ಕ ಮತ್ತು ಅನೇಕ ಹಿರಿಯ ಅಥವಾ ಮೇಲ್ವರ್ಗದ ಮಠಾಧೀಶರು ಅವರ ಕಾರ್ಯಕ್ರಮಗಳಿಗೆ ಪ್ರವಚನವನ್ನು ನೀಡಲಿಕ್ಕೆ ಮತ್ತು ಹಿಂದುತ್ವದ ಪ್ರತಿಪಾದನೆ ಮತ್ತು ಸಮಾಜದ ಜಾಗೃತಿಗೆ ಮಾದರ ಚೆನ್ನಯ್ಯನವರು ಉಪಸ್ಥಿತಿ ಅವಶ್ಯಕತೆ ಇದೆ ಅಂತ ಕರ್ಕೊಂಡು ಹೋಗ್ತಾರೆ. ಅವರ ಜೊತೆಯಲ್ಲಿ ಸಮಾನವಾಗಿ ಅವಕಾಶಗಳನ್ನು, ಗೌರವವನ್ನು ನೀಡ್ತಾರೆ. ಆ ಭಾಗಗಳಲ್ಲಿ ಅಲ್ಲಿ ಮಾದರ ಚೆನ್ನಯ್ಯನವರ ಪಾರ್ಜಿ ಪೂಜೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಶ್ರೀನಿವಾಸ ಅವರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ನಮ್ಮ ಅಪೇಕ್ಷೆ ಇದೆ, ನಮ್ಮ ಸ್ವಾಮೀಜಿಗಳು ರಾಜ್ಯದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಅಸ್ಪೃಶ್ಯ ಸಮಾಜವನ್ನು ಜಾಗೃತಿ ಮೂಡಿಸ್ಲಿಕ್ಕಾಗಿ ತಮ್ಮ ಪ್ರವಾಸ ಇನ್ನೂ ಹೆಚ್ಚಾಗಬೇಕಾಗಿದೆ ಅಂತ ನನ್ನ ಅಪೇಕ್ಷೆ ಇದೆ. ಬಹುಶಃ ತಮಗೆಲ್ಲ ಗೊತ್ತಿದೆ, ಪ್ರತಿಯೊಂದು ವಿಚಾರದಲ್ಲಿ ಮಠದ ಸಂಪರ್ಕದಲ್ಲಿ ರಾಜಕಾರಣಿಗಳೆಲ್ಲ ರೀತಿ ನಾವು ಅದೇ ರೀತಿ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಒಳ ಮೀಸಲಾತಿ ಗಂಭೀರ ಚರ್ಚೆ ರಾಜ್ಯದಲ್ಲಿ ಆದಾಗ, ರಾಷ್ಟ್ರದಲ್ಲಿ ಆದಾಗ, ಮತ್ತು ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ನೀಡಲಿಕ್ಕೆ ಆಯೋಗವನ್ನು ರಚನೆ ಮಾಡಿದಾಗ ಮತ್ತು ಆಯೋಗದ ಮುಖಾಂತರ ಯಾರು ಅತಿ ಹಿಂದುಳಿದಿದ್ದಾರೆ, ಯಾವ ಸಮಾಜಕ್ಕೆ ಯಾವ ದಿಕ್ಕಿನಲ್ಲಿ ಮೀಸಲಾತಿಯನ್ನು ಕೊಡಬೇಕಂತೇಳಿ ಸರ್ಕಾರ ತೀರ್ಮಾನ ಮಾಡಿದಾಗ ಸ್ವಾಮೀಜಿಗಳಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು, ರಾಜಕಾರಣಿಗಳಲ್ಲಿ ಕೆ ಎಚ್ ಮುನಿಯಪ್ಪನವ್ರು ಇರ್ಬೋದು, ತಿಮ್ಮಪ್ಪ ಇರ್ಬೋದು, ಗೋವಿಂದ ಕಾರಜೋಳ ಇರ್ಬೋದು, ಅನೇಕ ಶಾಸಕರು ಎಲ್ಲರೂ ಇಡೀ ಬೆಂಗಳೂರನ್ನು ಓಡಾಟ ಮಾಡಿದಾಗ ಸ್ವಾಮೀಜಿಗಳು ಆಗಮಿಸಿದ್ದಾರೆ ಅನೇಕ ಕಡೆಗೆ ಜಾಗೃತಿಯ ದಿಕ್ಕಿನಲ್ಲಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾಗಿದೆ, ಭಾಗಶಃ ಪೂರ್ಣ ಜಾರಿ ಮಾಡಲಿಲ್ಲ. ಜಾರಿ ಮಾಡಲಿಕ್ಕೆ ಯಾವ ರಾಜಕೀಯ ಪಕ್ಷಕ್ಕೂ ಇಚ್ಛಾಸಕ್ತಿ ಇಲ್ಲ. ಒಳ ಮೀಸಲಾತಿ ಕೊಡೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಇವತ್ತು ಜಾರಿ ಇದಾಗಿರ್ತಕ್ಕಂಥ ಒಳ ಮೀಸಲಾತಿ ಸಂಪೂರ್ಣ ಜಾರಿ ಆಗಲಿಲ್ಲ. ಒಳ ಮೀಸಲಾತಿ ಅರ್ಥ ಗೊತ್ತಿಲ್ಲದವರೇ ಅಧಿಕಾರದಲ್ಲಿರೋದು. ಒಳ ಮೀಸಲಾತಿ ಜಡ್ಜ್ಮೆಂಟ್ ಏನಂದ್ರೆ ಗೊತ್ತೇ ಇಲ್ಲ, ಅದು ಓದೋಕ್ಕೂ ಬರೋದಿಲ್ಲ, ಅಂಥವ್ರವ್ರು ಅಧಿಕಾರದಲ್ಲಿದ್ದಾರೆ. ಯಾಕೆ ನಗ್ತೀಯ? ನಾನು ಎಡಪಂಥೀಯ ಚರ್ಚೆ, ಬಲಪಂಥೀಯ ಅಲ್ಲ. ದೇಶದ ಸಂವಿಧಾನ ಅಡಿಯಲ್ಲಿ ಯಾರು ಅಧಿಕಾರವನ್ನು ಪಡೀತಾರೆ, ಅಧಿಕಾರದ ಕುಚ್ಚಲ್ಲಿರ್ತಾರೆ, ಆ ಕುಚ್ಚಲ್ಲಿರ್ತಕ್ಕಂಥ ವ್ಯಕ್ತಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಶೋಷಿತ ವರ್ಗಕ್ಕೆ ಏನೆಲ್ಲ ಅವಕಾಶಗಳನ್ನು ಕೊಡುವ ದಿಕ್ಕಿನಲ್ಲಿ ಮುಕ್ತ ಚರ್ಚೆ, ಮುಕ್ತ ಅವಕಾಶ ಕೊಡಬೇಕು. ಅವನೇ ನಿಜವಾದ ಸಮಾಜವಾದಿ. ಆ ಸಮಾಜವಾದ ಯಾವನಿಗಿಲ್ಲ ಅವನು ಮುಖ್ಯಮಂತ್ರಿನೂ ಅಲ್ಲ, ಮಂತ್ರಿನೂ ಅಲ್ಲ, ಸರ್ಕಾರವೂ ಅಲ್ಲ. ಆ ಮನಸ್ಥಿತಿ 75 ವರ್ಷಗಳಿಂದ ಈ ದೇಶದಲ್ಲಿ ಎಲ್ಲೂ ನೋಡಲೇ ಇಲ್ಲ ನಾವು. ಇವತ್ತು ಒಳ ಮೀಸಲಾತಿ ಭಾಗಶಃ ಜಾರಿಯಾಗಿರೋದು. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಮಂತ್ರಿಗಳ ಕೈಲಿ ಆಗಲಿಲ್ಲ, ನಮ್ಮ ವಿದ್ಯಾವಂತರ ಕೈಲಿ ಆಗಲಿಲ್ಲ, ಗ್ರ್ಯಾಜುಯೇಟ್ಗಳ ಕೈಲಿ ಆಗಲಿಲ್ಲ, ಸಂಘಟನೆ ಕೈಲಿ ಆಗಲಿಲ್ಲ. ಅವ್ರಿಗೆ ಏನೋ ಅವ್ರು ಎತ್ಕೊಂಡು ಕೊಟ್ಟಿದ್ದನ್ನು ಭಿಕ್ಷೆ ಅಂತ ಎತ್ಕೊಂಡು ತಲೆ ಮೇಲೆ ಎತ್ಕೊಂಡು ಕುಣಿತಾ ಇದ್ದಾರೆ. ಭಿಕ್ಷೆನೇ ಒಳ ಮೀಸಲಾತಿಯ ಭಾಗಶಃ ಭಿಕ್ಷೆಯನ್ನು ಈ ರಾಜ್ಯದ ಶೋಷಿತ ವರ್ಗಕ್ಕೆ ಕೊಟ್ಟಿದ್ದಾರೆ. ಭವಿಷ್ಯದ ದಿನಗಳಲ್ಲಿ ಭಾಳಷ್ಟು ಹೋರಾಟಗಳು ಮಾಡಬೇಕಾಗಿದೆ. ಆದರೆ ಯಾವನೋ ಮೀಸಲಾತಿಯಿಂದ ಸಮಾಜವನ್ನು ಪರಿವರ್ತನೆ ಮಾಡ್ಬೋದು, ಸಮಾಜದಲ್ಲಿ ಜಾಗೃತಿ ಮಾಡ್ಬೋದು, ಯಾವನೋ ಬಂದು ನಮ್ಮನ್ನು ಕಾಪಾಡ್ತಾನೆ, ನಮ್ಮ ಕುಟುಂಬ ಮುಖ್ಯವಾಹಿನಿಗೆ ಬರ್ತದೆ, ಅದು ಕನಸು. ಆ ಕನಸನ್ನು ಇಟ್ಕೊಳಕ್ಕೆ ಹೋಗಬೇಡಿ. ನೀವು ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು ಶಿಕ್ಷಣ ಕೊಡದ ಹೋದರೆ, ನೀವು ಸ್ವಾಭಿಮಾನಿಗಳಾಗದ ಹೋದರೆ, ನೀವು ವಿದ್ಯಾವಂತರಾಗಿ ಆಗ್ತಾ ಹೋಗಿದ್ರೆ, ನೀವು ತಾಂತ್ರಿಕ ಶಿಕ್ಷಣ ಪಡೆದ ಹೋಗಿದ್ರೆ, ನಿಮಗೆ ಛಲ ಇಲ್ಲದೆ ಹೋದರೆ ಯಾವ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಏನು ಬಾಗಿಲಿಗೆ ಬಂದು ಏನು ಮಾಡೋದಿಲ್ಲ. ನಾನು ಬದುಕಬೇಕು, ನಾನು ಸಮಾಜದಲ್ಲಿ ಮುಖ್ಯವಾಹಿನಿ ಬರಬೇಕು, ನಾನು ಅಧಿಕಾರವನ್ನು ಪಡಿಬೇಕು, ನಾನು ಸಮಾಜದ ಮುಖ್ಯ ವಾಹಿನಿ ಬರಲಿಕ್ಕೆ ಯಾವ್ಯಾವ ಈ ರಾಜ್ಯದ ಸಂಪತ್ತನ್ನು ಉಪಯೋಗಿಸ್ಕೊಬೋದು ಅನ್ನೋ ದಿಕ್ಕಿನಲ್ಲಿ ತಾವು ಸಂಕಲ್ಪ ಮಾಡಲಿಲ್ಲ, ತಮ್ಮ ಮಕ್ಕಳ ಸಂಕಲ್ಪ ಮಾಡಲಿಲ್ಲ, ಯಾವುದನ್ನು ಫಲಿಸೋದಿಲ್ಲ. ಈ ದಿಕ್ಕಿನಲ್ಲಿ ಇನ್ನೂ ಭವಿಷ್ಯದ ದಿನಗಳಲ್ಲಿ ಅನೇಕ ಹೋರಾಟಗಳನ್ನ ಮಾಡೋದಿದ್ದೀವಿ. ಆ ಮಾಡೋದಲ್ಲ, ಈ ಸರ್ಕಾರ ಮಾಡೋದು ಸರ್ಕಾರಕ್ಕೆ ಪಾಠ ಕಲಿಸೋ ಶಕ್ತಿ ನಮಗಿದೆ. ಆ ದಿಕ್ಕಿನಲ್ಲಿ ಸ್ವಾಮೀಜಿಗಳು
ಪ್ರತಿ ಹೆಜ್ಜೆಯಲ್ಲಿ ನನ್ನ ಜೊತೆಯಲ್ಲಿ ಇದ್ದಾರೆ. ಭವಿಷ್ಯ ದಿನಗಳಲ್ಲಿ ಈ ಸಮಾಜವನ್ನು ಸ್ವಚ್ಛತೆ ಬಗ್ಗೆ ಒಂದು ಜಾಗೃತಿ ಮಾಡಲಿಕ್ಕೆ ಸ್ವಾಮೀಜಿಗಳು ಪರ್ಯಟನೆ ಮಾಡ್ತಾರೆ. ಇವತ್ತು ವಿಶೇಷವಾದಂಥ ಸಂದರ್ಭ. ಹಿಂದೂ ಸಮಾಜೋತ್ಸವದಲ್ಲಿ ಹಿಂದುತ್ವದಲ್ಲಿ ಹಿಂದೂಗಳಲ್ಲಿ ಇರ್ತಕ್ಕಂಥ ಅನೇಕ ವರ್ಗಗಳು ಯಾಕೆ ಮುಖ್ಯವಾಹಿನಿಗೆ ಬರಲಿಕ್ಕಾಗಲಿಲ್ಲ? ಹಿಂದುತ್ವ ಸಮಾಜದಲ್ಲಿ ವಿಶೇಷವಾದಂಥ ಸವಲತ್ತುಗಳನ್ನು ಮತ್ತು ಸಮಾಜವನ್ನು ಅಸ್ಪೃಶ್ಯತೆಯಿಂದ ನಾವು ಮುಕ್ತಿ ಆಗಲಿಕ್ಕೆ ಯಾರ್ಯಾರು ಕಾಯಕ ಎಲ್ಲಿವರೆಗೂ ಇರಬೇಕಾಗಿತ್ತು ಆ ದಿಕ್ಕಿನಲ್ಲಿ ಇವತ್ತು ಅವರು ಪ್ರವಚನದಲ್ಲಿ ಮಾತಾಡ್ತಾರೆ ಅಂದ್ಕೊಂಡಿದ್ದೀನಿ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು. ತಾವೆಲ್ಲ ಭಾಗವಹಿಸ್ಕೊಂಡಾಗ ಮಾತ್ರ ನಿಮಗೆ ಅರ್ಥ ಆಗ್ತದೆ ಸಮಾಜ ಎಲ್ಲಿ ಹೋಗ್ತಾ ಇದೆ, ಯಾವುದಕ್ಕಾಗಿ ಸರ್ಕಾರಗಳಿದೆ, ಯಾವುದಕ್ಕಾಗಿ ಸಂಘಟನೆಗಳಿದೆ, ಯಾವುದಕ್ಕಾಗಿ ಯೋಜನೆಗಳಿದೆ, ಯಾವ ಬದುಕಿಗಾಗಿ ನಾವು ಬದುಕನ್ನು ಹಸು ಮಾಡಲಿಕ್ಕೆ ಯಾವ ರೀತಿ ನಮ್ಮ ಬದುಕನ್ನು ನಮಗೆ ದಿಕ್ಸೂಚಿ ಇರಬೇಕು ಅನ್ನೋ ದಿಕ್ಕಿನಲ್ಲಿ ಮುಕ್ತವಾಗಿ ಚರ್ಚೆಗಳನ್ನು ಮಾಡಿದಾಗ ಅವಕಾಶ ಸಿಗ್ತದೆ. ಅದಕ್ಕಾಗಿ ಈ ಒಂದು ಸಮಯದಲ್ಲಿ ಸ್ವಾಮೀಜಿಗಳಿಗೆ ವಿಶೇಷವಾದ ಅವಕಾಶ ಕೊಟ್ಟು ನಮಗೆ ಸ್ವಾಗತವನ್ನು ನೀಡಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳೇ, ಇತರೆ ಬಂಧುಗಳು ಇಲ್ಲಿ ಬಂದಿದ್ದಾರೆ. ಅವಾಗೆಲ್ಲ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ಬಂದು ಭಾಗವಹಿಸಿ ನಮ್ಮನ್ನು ಸ್ವಾಮೀಜಿಗಳನ್ನ ಕರೆಯೋಣಪ್ಪ ಅಂತೇಳಿ ನಮ್ಮ ಹೆಣ್ಮಕ್ಳು ಒಂದು ಹಿಂದೂ ಸಮಾಜೋತ್ಸವಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ಒಂದು ಜನಜಾಗೃತಿ ಪಾದಯಾತ್ರೆಯನ್ನು ಮಾಡಿ ನಮ್ಮ ಗ್ರಾಮಗಳಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಒಂದು ಜಾಗೃತಿ ಮಾತುಗಳನ್ನು ಹೇಳಬೇಕಾಗಿತ್ತು. ಅದನ್ನು ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ವಿ. ನಮ್ಮ ಹಟ್ಟಿನಲ್ಲಿ ಸಾಕ್ಷರತೆ ಕೊರತೆ ಇದೆ, ಒಂದು ಜ್ಞಾನದ ಕೊರತೆ ಇದೆ, ಅದನ್ನು ತಿಳಿಸ್ಕೊಡಿಸ್ಬೇಕಂತೇಳಿ ಬಂದಿದ್ವಿ. ನಮ್ಮ ಸಮಾಜವು ಕೂಡ ತುಂಬ ಬದಲಾವಣೆ ಆಗ್ತಿದೆ. ಇದು ನೋಡಿ ತುಂಬ ಸಂತೋಷ ಆಗಿದೆ. ಮತ್ತಷ್ಟು ಈ ಸಮಾಜ ಬದಲಾವಣೆ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಅನೇಕ ಜಾಗೃತಿ ಪಾದಯಾತ್ರೆಗಳನ್ನು ಮಾಡ್ತಾ ಇದ್ವಿ. ಆ ಒಂದು ಮೊದಲನೇ ಹಂತದ ಒಂದು ಪಾದಯಾತ್ರೆ ಈ ಗ್ರಾಮಕ್ಕೆ ಭೇಟಿ ಕೊಡ್ತೀವಿ. ಸರ್, ಶಿವಚರಣ ಮಾದರ ಚೆನ್ನೈ ಸ್ವಾಮಿ ಜಯಂತಿಯನ್ನು ಆಚರಣೆ ಮಾಡಬೇಕಂತ ಹಲವರು ಬೇಡಿಕೆ. ಅದನ್ನು ಈಗಾಗಲೇ ಮಾಡ್ತಾ ಇದ್ವಿ. ಸರ್ಕಾರದಿಂದಲೂ ಮಾಡಬೇಕನ್ನುವಂಥ ಒಂದು ಬೇಡಿಕೆಯನ್ನು ಇಡ್ತಾ ಇದ್ವಿ. ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ, ಆದರೂ ಕೂಡ ನಾವು ಒತ್ತಾಯ ಮಾಡ್ತೀವಿ. ಸಮಾಜದಲ್ಲಿ ಜಾಗೃತಿ ಮತ್ತು ಅರಿವಿನ ಕೊರತೆಯಿಂದ ಅನ್ಯ ಧರ್ಮಗಳಿಗೆ ಮತಾಂತರ ಆಗ್ತದೆ. ಈಗಾಗಲೇ ಬಹುಪಾಲು ಮತಾಂತರ ಆಗುವಂಥದ್ದು ಕಡಿಮೆ ಆಗಿದೆ. ನೋಡಿ, ಇವರೆಲ್ಲ ಮತಾಂತರ ಆಗಬೇಕಿತ್ತು ಈ ಕಡೆಲ್ಲ. ಇವರೆಲ್ಲ ದೇವಸ್ಥಾನ ಕಟ್ಕೊಂಡು ಇಲ್ಲೇ ಇದ್ದಾರೆ. ನಾವು ಕೂಡ ದೇವಸ್ಥಾನಗಳು ಧಾರ್ಮಿಕವಾಗಿ ನಂಬಿಕೆಗಳನ್ನು ಮೂಡಿಸುವಂಥ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಮತಾಂತರ ಅನ್ನುವಂಥದ್ದು ಈಗ ಬಹುಪಾಲು ಕಡಿಮೆ ಆಗಿದೆ. ಇನ್ನಷ್ಟು ಕಡಿಮೆ ಆಗುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಮ್ಮ ಸಮುದಾಯದ ಬೇಡಿಕೆ ಇದೆ. ಎಲ್ಲ ಜನರು ಈ ಭಾಗದಲ್ಲಿ ಆ ಬೇಡಿಕೆಗೆ ಅವರು ಪೂರಕವಾಗಿ ಸ್ಪಂದನೆ ಮಾಡ್ತಿದ್ದಾರೆ. ತಾಲೂಕಿನಲ್ಲಿ ಅದು ಅವರ ವೈಯಕ್ತಿಕ ವಿಚಾರ. ಬಟ್ ರಾಜ್ಯಕ್ಕೆ ಬರಬೇಕನ್ನೋಂಥದ್ದು ನಮ್ಮದಿದೆ. ಅತಿ ಬೆಲೆ ಬಾಬು ಜಗಜೀವರಾಮ್ ಕಾಲೋನಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಶ್ರೀ 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 ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಹತ್ತಿ ಬೆಲೆಗೆ ಪಾದಾರ್ಪಣೆ ಮಾಡಿದ್ರು. ಇಂದು ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಈ ಒಂದು ನಗರದಲ್ಲಿ ನಮ್ಮ ಸಮುದಾಯದ ಕಾಲೋನಿ ಬಾಬು ಜಗಜೀವರಾಮ್ ಕಾಲೋನಿ ಇದೆ. ಆ ಒಂದು ಗ್ರಾಮಕ್ಕೆ ಅವರನ್ನು ಸ್ವಾಗತ ಮಾಡಬೇಕು. ಈ ಮದಗದಮ್ಮ ದೇವಸ್ಥಾನಕ್ಕೆ ಬಳಿ ಕರ್ಕೊಂಡ್ಬಂದು ಮಾತೆಯರ ಸಮ್ಮುಖದಲ್ಲಿ ಪಾದಪೂಜೆ ಮಾಡಿಸ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲರೂ ಹಿರಿಯ ಮುಖಂಡರು ಮಾತೆಯರು ಎಲ್ಲ ಮಾತಾಡಿಕೊಂಡು ಒಂದು ಕರ್ಕೊಂಡು ಅವರು ಉತ್ಪೂರ್ವಕ ಒಂದು ಸ್ವಾಗತವನ್ನು ನೋಡಿ ಪಾದಾರ್ಪಣೆಯನ್ನು ಮಾಡಿ ಇಡೀ ಬಾಬು ಜಗಜೀವರಾಮ್ ನಗರ ಕಾಲೋನಿಯ ನಮ್ಮ ಮಾದಿಗ ಸಮುದಾಯದ ಎಲ್ಲ ಹಿರಿಯರು ಮತ್ತು ತಾಯಂದಿರು ಎಲ್ಲ ಭಕ್ತಾದಿಗಳು ಒಳ್ಳೆಯ ಒಂದು ಸ್ವಾಗತವನ್ನು ಮಾಡಿ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಉತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.